ನೀನು ಲವ್ ಮಾಡಿದ್ಯಾ? ಹೌದು, ಆದರೆ ಈ ನರಸಿಂಹನ್ ಅಲ್ಲ. ಫೋನಲ್ಲಿ ಇನ್ನೋಸೆಂಟಾಗಿ ಪ್ರೀತಿಯಿಂದ ಮಾತಾಡ್ತಿದ್ದ ಆ ನರಸಿಂಹನ್ನ ಲವ್ ಮಾಡ್ತಿದ್ದ. ಆ ನರಸಿಂಹನ್ ಮಾತು ಕೇಳಿದ್ರೆ ಅಯ್ಯೋ ಅನ್ನಿಸ್ತಿತ್ತು, ಮನಸ್ಸು ಹಗೂರ ಆಗ್ತಿತ್ತು. ಆದರೆ ಈ ಮುಖ ನೋಡಿದಾಗೆಲ್ಲ ಹೊಟ್ಟೆ ಉರಿಯುತ್ತೆ, ಕೆನ್ನೆಗೆ ನಾಲ್ಕು ಬಾರಿಸ್ಬೇಕು ಅಂತ ಅನ್ಸುತ್ತೆ. ಈ ನರರಾಕ್ಷಸಂಗೆ ಚೆನ್ನಾಗಿ ಬುದ್ಧಿ ಕಲಿಸಿ ಇರೋಕ್ಕೊಬ್ಬನ್ನ ಇಳಿಸ್ಬೇಕು ಅಂತ ಅನ್ನಿಸ್ತಿತ್ತು. ಓ, ಅದಕ್ಕೆ ಅಷ್ಟೊಂದೆಲ್ಲ ನಾಟಕ ಮಾಡಿ ಬುದ್ಧಿ ಕಲಿಸಿದ್ಯಾ? ಪರವಾಗಿಲ್ಲ, ನೀನು ಕೊಟ್ಟು ಏಟು ಇನ್ನೂ ನೋಡ್ತಾ ಇದೆ. ನೀನೊಂಥರ ಒಳ್ಳೆಯವನ ನರಸಿಂಹ, ಪ್ರೀತಿಗೋಸ್ಕರ ಸಾಹಿತ್ಯ ಅಲ್ವಾ? ನನ್ನ ಜೊತೆ ಮಾತಾಡ್ತಿದ್ದಾಗ ನಿನ್ನ ಹತ್ರ ಓಡ್ ಬಂದು ತಕ್ಕೋಬೇಕು ಅಂತ ಅನ್ನಿಸ್ತಿತ್ತು. ಆದರೆ ಯಾವಾಗ ನಾನು ನಿನ್ನ ಹತ್ರ ಸಂಜನ ಆಗಿ ಬರ್ತಿದ್ನೋ ಆವಾಗ ನನಗೆ ಉರ್ದೋಗ್ತಾ ಇತ್ತು. ಅಲ್ವೇ, ನಿನ್ನನ್ನು ಒಳ್ಳೆ ಫ್ರೆಂಡಾಗಿ ನೋಡ್ತಿದ್ರು ನನ್ನ ಮೇಲೆ ಯಾಕೆ ಕೋಪ ಮಾಡ್ಕೋತಿದ್ದೆ? ಹಳೇದೆಲ್ಲ ಹೇಗೆ ಮರೆಯೋಕ್ಕಾಗತ್ತೆ? ಹಳೇದು ಅಂದರೆ ಅಂಥದ್ದು ನಾನೇನು ಮಾಡಿದೆ? ನೀನು ಮಾಡಿರೋದು ಒಂದ ಎರಡ, ಅದು ಎಷ್ಟು ಸಲ ನನಗೆ ಉರ್ಸಿದ್ಯಾ, ಎಷ್ಟು ಸಲ ನನ್ನನ್ನು ಗೋಳೊಯ್ಕೊಂಡಿದ್ಯಾ. ಅದಕ್ಕೆ ಈ ಥರ ಈ ರೇಂಜಿಗೆ ರಿವೆಂಜ್ ತಗೋತಾ ಇದೆಯಾ? ಎಸ್, ಆದರೆ ನೀನು ಮಾತ್ರ ಬೆಳದಿಂಗ್ಳ ಬಾಲ್ಯನ ಸಿನ್ಸಿಯರಾಗಿ ಲವ್ ಮಾಡ್ದೆ ಅಲ್ಲ? ಹೌದು. ನೀನೆಷ್ಟು ಸಿನ್ಸಿಯರಾಗಿ ಲವ್ ಮಾಡ್ತಿದ್ದೋ ನಾನು ಅಷ್ಟೇ ಡೀಪಾಗಿ ಲವ್ ಮಾಡ್ತಿದ್ದೆ, ಗೊತ್ತಾ? ನಿಜವಾಗ್ಲೂ? ಪ್ರಾಮಿಸ್. ಲೋ ಮಗ, ಏನು ಹುಡುಗ್ನ ಸರಿ ಮಾಡ್ಬಾರ್ದು ಮಾಡಿದ್ರೆ ಆಗ್ಬಾರ್ದಾಗುತ್ತೆ ಮಗ. ಸಾರಿ, ನೀನಿನ್ನೂ ಇಲ್ಲೇ ಏನು ಮಾಡ್ತಿದ್ದೆ ಮಗ? ಅಲ್ವೋ, ಹೊರಗೆ ಹೋದ್ರೆ ಒಳಗ್ ಬಾ ಅಂತೀಯ, ಒಳಗ್ ಬಂದ್ರೆ ಹೊರಗೆ ಹೋಗಂತೀಯಲ್ಲ. ನನ್ನ ನೀನೇ ನಿಸ್ಪೆಟ್ ಕಾಡಲ್ಲಾಡೋ ಅಂದರ್ ಬಾರ್ ಅನ್ಕಂಡ. ಸಂದೀಪ, ನೀನು ನನ್ನ ಕುಚಿಕು. ಇವಳ ಥರ ನೀನು ನನಗೆ ಮೋಸ ಮಾಡೋನಲ್ಲ. ನಾನು ಏನೂ ಮಾಡದೆ ಇರಬೇಕು ಅಂದರೆ ನೀನು ನನ್ನ ಇಲ್ಲಿ ನೋಡ್ಕೋಬೇಕು. ಇಲ್ಲ ಇಲ್ಲ ಲೋ ಮಗ, ಕತ್ಲಾಗ್ತಾ ಬಂತು, ಬಾರ ಓಡೋಣ. ಕತ್ಲಾಗಲಿ, ಆಮೇಲೆ ಹೋಗೋಣ. Cheers. ಬಿಟ್ಟು ಇಲ್ಲ ಮಗ ಅಂತ ಅವಳು ಬೆನ್ ತಟ್ಟಿ ಬಂದಿಯಲ್ಲ, ಏನಂತ ಗನದಾರಿ ಕೆಲಸ ಮಾಡಿರೋದವಳು? ಏನ್ ನಿನ್ ಮಾತಿನ ಅರ್ಥ? ಮದುವೆ ಮಾತುಕತೆಗೆ ಅಂತ ದೀಪ ಮೇಷ್ಟನ್ನ ನಮ್ ಜೊತೆ ಅವ್ರ ಮನೆಗೆ ಕರ್ಸ್ಕೊಂಡಿದ್ದೆ ತಪ್ಪು ಅಂತಿದ್ಯಾ? ಹೌದಣ್ಣ, ತಪ್ಪೆ. ಆ ಮನೆಯವ್ರಿಗೆ ಇವರಿಬ್ಬರು ವಿಷಯನ ಅವಳು ಮೊದಲೇ ಹೇಳ್ಬೇಕಿತ್ತು. ಈ ಹಿಂದೆ ಏನ್ ನಡೆದಿದೆ ಅಂತ ಅವಳಿಗೆ ಗೊತ್ತಿದ್ರು ಈ ತರ ಮಾಡ್ಬೇಕಾ?
ಈ ಹಿಂದೆನೆ ಮೇಷನ್ನ ಕತ್ತಿಡ್ದು ಆಚೆ ತಳ್ಳಿದ್ದಾರೆ. ಇವತ್ತು ಅದೇ ಥರ ಆಯಿತು. ಮೇಷ್ಟ್ರ ಮರ್ಯಾದೆನೂ ಹೋಯ್ತು, ಅವ್ರ ಜೊತೆ ನಮಗೂ ಮರ್ಯಾದೆ ಹೋಯ್ತು. ಇಷ್ಟು ದಿನ ಅಳಿಯಂದ್ರು ನಮ್ಮ ಜೊತೆ ಎಲ್ಲ ಎಷ್ಟು ಪ್ರೀತಿಯಿಂದ ಇರ್ತಿದ್ರು, ಎಲ್ರಿಗೂ ಗೌರವ ಕೊಟ್ಟು ಮಾತಾಡ್ತಿದ್ರು. ಇನ್ನು ಮುಂದೆ ಆ ಪ್ರೀತಿ ಗೌರವ ಸಿಗುತ್ತಾ? ಮನೆಗೆ ಬಂದ್ರು ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾರೆ, ಮರ್ಯಾದೆ ಅಂತೂ ಸಿಗಲ್ಲ, ಕಾಲ್ ಮುಟ್ಟಿ ನಮಸ್ಕಾರನೂ ಮಾಡಲ್ಲ. ಟಾರ್ಚ್ ಹಾಕಿ ಹುಡುಕಿದ್ದಿದ್ರು ಅಂಥ ಒಳ್ಳೆ ಅಳಿಯ ನಮಗೆ ಸಿಗ್ತಿರ್ಲಿಲ್ಲ. ಈಗ ಇವಳು ಮಾಡಿರೋ ಕೆಲಸಕ್ಕೆ ಅವ್ರು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ಅವ್ರ ಮಾತಲ್ಲೇ ಗೊತ್ತಾಗ್ತಿತ್ತು. ಇದೆಲ್ಲ ಬೇಕಿತ್ತ ಅವಳಿಗೆ? ನೀನು ದೀಪುನ ಬೈಯೋ ಭರದಲ್ಲಿ ನಮ್ಮ ಅಳಿಯಂದ್ರ ಮನೆಯವ್ರನ್ನ ಹೊಗಳ್ತಿದೆಯೋ ಮೇಷ್ಟ್ರನ್ನ ಬೈತಿದೆಯೋ ಒಂದೂ ಅರ್ಥ ಆಗ್ತಾ ಇಲ್ಲ. ಮೇಷ್ಟ್ರಿಗೆ ಹೀಗಾಯ್ತಲ್ಲ ಅಂತ ನಾನು ಯೋಚನೆ ಮಾಡಿದ್ರೆ ನೀನು ದೊಡ್ಡ ಮನೆ ಸಂಬಂಧ ಕಳೆದೇ ಹೋಯ್ತು ಅನ್ನೋ ಥರ ಆಡ್ತಿದ್ಯಪ್ಪ. ಸಂಬಂಧ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ದೀಪನ ವಿಷಯದಲ್ಲಿ ಏನಾಗಿತ್ತು, ಅದೆಲ್ಲ ಏನಾಯಿತು ಅಂತ ನಿನಗೂ ಗೊತ್ತು ತಾನೆ? ಚೆನ್ನಾಗೇ ಗೊತ್ತಿದೆ. ಗೊತ್ತಿದ ಮೇಲೂ ಯಾಕೆ ಹೀಗೆ ಮಾತಾಡ್ತೀಯಾ? ಇವತ್ತು ನಡೆದಿದ್ರಲ್ಲಿ ನನ್ನ ಮಗಳು ದುಡುಕಿದ್ದಾಳೆ ನಿಜ, ಆದರೆ ತಪ್ಪು ಮಾಡಿಲ್ಲ. ತಪ್ಪು ಮಾಡಿಲ್ಲ ಅಂತ ನೀನು ಹೆಂಗೆ ಹೇಳ್ತೀಯಾ? ಯಾವುದೇ ಕೆಲಸ ಆಗಲಿ ಅದರ ಉದ್ದೇಶ ಸರಿಯಾಗಿದ್ದರೆ ಅದು ತಪ್ಪಾಗೋಕ್ಕೆ ಚಾನ್ಸೇ ಇಲ್ಲ. ಇವತ್ತು ನನ್ನ ಮಗಳು ಮಾಡಿದ್ದು ಅದನ್ನೇ, ಆದರೆ ಅವಳು ಅನ್ಕೊಂಡಂಗೆ ಆಗಲಿಲ್ಲ, ಅದರಲ್ಲಿ ಸೋತಿದ್ದಾಳೆ. ಬರೀ ಸೋಲೋದಲ್ಲ, ಎಲ್ರ ಮುಂದೆ ಮರ್ಯಾದೆನ ಕಳ್ಕೊಂಡ್ಲು, ನಮ್ಮೆಲ್ರು ಮರ್ಯಾದೆನೂ ತೆಗೆದ್ಲು. ಪಾಪ ಮೇಷ್ಟ್ರ ಮುಖನ ನೋಡೋಕ್ಕಾಗ್ತಿಲ್ಲ. ಅವ್ರ ಪಾಡಿಗೆ ಅವರಿದ್ರು, ಈ ದೀಪನೇ ಅವ್ರ ದಾರಿ ತಪ್ಪಿಸಿದ್ದು. ಈಗ ಮತ್ತೆ ನೀನು ಅವಳ ಪರವಾಗಿ ಮಾತಾಡ್ತಿದ್ಯಲ್ಲ, ಏನಾಗಿದೆ ಅಣ್ಣ ನಿನ್ಗೆ? ನನ್ನ ಮಗಳು ಶತ್ರುಗಳಿಗೂ ಒಳ್ಳೇದಾಗಲಿ ಅಂತ ಬಯಸೋಳು, ಅಂಥದ್ರಲ್ಲಿ ಮೇಷ್ಟ್ರ ಪ್ರೀತಿ ಹಾಳಾಗಲಿ ಅಂತ ಬಯಸ್ತಾಳ? ಅವ್ರ ಮನೆಯವ್ರ ಮುಂದೆ ನಮ್ಮ ಮರ್ಯಾದೆ ಹೋಗಲಿ ಅಂತ ಮಾಡಿದ್ದಲ್ಲ. ಪಾಪ ಅವಳು ಅನ್ಕೊಂಡಿದ್ದೇ ಏನೋ, ಅದಾಗಿದ್ದೇ ಏನೋ. ಅಕಸ್ಮಾತ್ ದೊಡ್ಡ ಮನೆಯವರು ಮೇಷ್ಟ್ರ ಪ್ರೀತಿನ ಒಪ್ಕೊಂಡಿದ್ದಿದ್ರೆ ನೀನು ಇದೇ ಬಾಯಿಂದ ಹೊಗಳ್ತಿರ್ಲಿಲ್ವಾ, ಚಪ್ಪಾಳೆ ತಡ್ತಿರ್ಲಿಲ್ವಾ? ಅಲ್ಲ ಅಣ್ಣ, ಅವಳು ಎಷ್ಟೇ ತಪ್ಪು ಮಾಡಿದ್ರು ಅವಳನ್ನ ಮಾತ್ರ ನೀನು ಬಿಟ್ಕೊಡಲ್ಲ ಅಲ್ಲ? ಎಷ್ಟೇ ಆದರೂ ನಿನ್ನ ಮುದ್ದಿನ ಮಗಳಲ್ವಾ? ಪೊಲೀಸಪ್ಪ ಪೊಲೀಸಪ್ಪ ಅಂತ ನೈಸಾಗಿ ಬೆಣ್ಣೆ ಹಚ್ಚೋ ಥರ ಮಾತಾಡಿ ಒಳ್ಳೆವಳು ಅನ್ನೋ ಸೀಲ್ನ ಒತ್ತಿಸ್ಕೊಂಡ್ಬಿಟ್ಟಿದ್ದಾಳೆ. ನೋಡೆ, ನನ್ನ ಮಗಳು ಏನು ಅಂತ ಹೆತ್ತವರಾದ ನಮಗೆ ಗೊತ್ತಿದೆ. ನಿಮ್ಮಣ್ಣ ಹೇಳ್ದಾಗೆ ನನ್ನ ಮಗಳು ಯಾವ ತಪ್ಪು ಮಾಡಲ್ಲ. ಏನೋ ಅರ್ಚನನ ವಿಷಯದಲ್ಲಿ ಸ್ವಲ್ಪ ದುಡುಕಿದಾಳೆ ಅಷ್ಟೆ. ಅಲ್ಲಿ ದೀಪಿಗೆ ಎಷ್ಟು ನೋವಾಗಿದೆಯೋ ಅದಕ್ಕಿಂತ ಹೆಚ್ಚಾಗಿ ರಾಹುಲ್ಗಾಗಿದೆ. ಇಲ್ಲಿ ಬಂದು ರಾಹುಲ್ಗೆ ಸಮಾಧಾನ ಹೇಳೋದ್ಬಿಟ್ಟು ದೀಪ ಮಾಡಿ ಸರಿ ಇಲ್ಲ ಅಂತ ವಾದ ಮಾಡ್ತಾ ಇದೆಯಾ ನೀನು? ಆಯ್ತು ಬಿಡಿ, ಅದಕ್ಕೆ ಅಣ್ಣನ ಜೊತೆ ಸೇರ್ಕೊಂಡು ನೀವು ನನ್ನನ್ನು ಬೈಯೋ ಹಾಗಾಯ್ತು. ಇನ್ಮೇಲೆ ನಿಮ್ಮ ಮುದ್ದಿನ ಮಗಳು ದೀಪ ಏನೇ ತಪ್ಪು ಮಾಡಿದ್ರು ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀನಿ. ಆಗಿರೋ ಘಟನೆಯಿಂದ ನೀವು ಬೇಜಾರು ಮಾಡ್ಕೋಬೇಡಿ ಮೇಷ್ಟ್ರೆ. ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ. ಒಟ್ಟಿನಲ್ಲಿ ನೀವಿಬ್ಬರು ಒಂದಾಗಬೇಕು ಅಷ್ಟೇ ನಮ್ಮ ಆಸೆ. ಇನ್ನು ಎಲ್ಲಿಂದ ಒಂದಾಗೋದು ಸರ್? ಪ್ರೀತಿ ಅನ್ನೋ ವಿಷಯದಲ್ಲಿ ನನ್ನ ಹಣೆ ಬರನೇ ಸರಿ ಇಲ್ಲ ಅನ್ಸುತ್ತೆ. ನನ್ನಿಂದಾಗಿ ನೀವೆಲ್ಲರೂ ತಲೆ ತಗ್ಸೋ ಹಾಗಾಯ್ತು. ನಮ್ಮ ಪ್ರೀತಿಯಿಂದ ನಿಮ್ಮ ಸಂಬಂಧದ ಮೇಲೆ ಕೆಟ್ಟ ಪರಿಣಾಮ ಬೀಳೋ ಹಾಗಾಯ್ತು. ಇದಕ್ಕೆಲ್ಲ ಒಂದಲ್ಲ ಒಂದು ರೀತಿ ನಾನೇ ಕಾರಣ. ಅದು ದಯವಿಟ್ಟು ನನ್ನ ಕ್ಷಮಿಸಿ. ನೀನ್ಯಾಕಪ್ಪ ಕ್ಷಮೆ ಕೇಳ್ತೀಯ? ನೀನೇನು ತಪ್ಪು ಮಾಡಿಲ್ಲ. ಸಮಯ ಸಂದರ್ಭ ನೀನು ಪರವಾಗಿಲ್ಲ ಅಷ್ಟೆ. ಇವತ್ತು ನನ್ನ ಮಗಳು ನಿನ್ನ ಆ ಮನೆಗೆ ಕರೆಸ್ಕೊಂಡಿದ್ದಾಳೆ ಅಂದರೆ ಒಂದೊಂದು ದಿವಸ ಒಪ್ಪೋ ಥರನೂ ಆಗಬಹುದು. ದೀಪ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಮ್ಮ. ಕಳೆದೋಗಿರೋ ಪ್ರೀತಿನ ಮತ್ತೆ ಸಿಗೋ ಹಾಗೆ ಮಾಡಿದ್ಲು. ಆದರೆ ನಮ್ಮಿಬ್ಬರನ್ನ ಒಂದು ಮಾಡೋ ಬರದಲ್ಲಿ ಸ್ವಲ್ಪ ಎಡವುದ್ಲು ಅನ್ನೋದು ಬಿಟ್ಟರೆ ಅವಳದ್ದು ಬೇರೆ ಯಾವ ತಪ್ಪು ಇಲ್ಲ. ಹಾಗೆ ನೋಡಿದ್ರೆ ಅವಳಷ್ಟು ಒಳ್ಳೆ ಮನಸ್ಸು ಯಾರಿಗಿದೆ ಹೇಳಿ? ನಾನು ಹೀಗೆ ಅಂತೀನಂತ ನೀವು ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ನಿಮ್ಮ ಬೀಗರಿಗೆ ಒಳ್ಳೇದಾದು ಕೆಟ್ಟದ್ದೇ ಅದು ಅಂತ
ತಾಳ್ಮೆಯಿಂದ ನೋಡೋ ಅಭ್ಯಾಸನೇ ಇಲ್ಲ. ನಾನು ತಪ್ಪು ಮಾಡ್ತಾ ಇದ್ರು ಎಲ್ಲರೂ ನನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ. ಎಲ್ಲರೂ ನನ್ನನ್ನು ಕೆಟ್ಟವನ ಹಾಗೆ ನೋಡ್ತಾ ಇದ್ದಾರೆ. ಅಚ್ಚನನ್ನ ಪ್ರೀತಿಸಿದ ಹುಡುಗ ನಾನೇ ಅಂತ ಗೊತ್ತಿಲ್ಲದೆ ಇದ್ದಾಗ ಚಿರೋರು ನನ್ನ ಜೊತೆಗೆ ಚೆನ್ನಾಗೇ ಇದ್ರು. ಆದರೆ ಅವ್ರನ್ನ ಪ್ರೀತಿಸಿದ ಹುಡುಗ ನಾನೇ ಅಂತ ಗೊತ್ತಾದ್ಮೇಲೆ ಹೋದ ಜನ್ಮದ ವೈರಿ ಹಾಗೆ ನಡೆಸ್ಕೊಂಡ್ರು. ಇದಕ್ಕೆಲ್ಲ ಕಾರಣ ಅವ್ರು ನನ್ನ ಕೆಟ್ಟವರು ಅಂತಲೇ ನೋಡ್ತಾ ಇರೋದು. ಅರ್ಚನನ ಮರೆತು ಹೇಗೋ ನಿಮ್ಮಲ್ಲಿ ಒಬ್ಬ ಆಗಿ ತುಂಬ ಖುಷಿಯಾಗಿತ್ತು. ಆದರೆ ಆ ಖುಷಿಗೆ ಯಾರು ಕೆಟ್ಕೊಂಡು ಬಿತ್ತೋ ಏನೋ, ನಮ್ಮ ಸಂತೋಷ ಎಲ್ಲ ಮಣ್ಪಾಲಾಗೋಯ್ತು. ಏನಪ್ಪ ಮಾಡೋದು? ದೊಡ್ಡ ಹೀರೋಯಿನ್ ಆಗಬೇಕು ಅಂತ ಬೆಂಗಳೂರಿಗೆ ಬಂದರೆ ರೋಡ್ ಅಲಿಯೋ ಥರ ಆಗೋಯ್ತಲ್ಲ. ನನ್ನ ಜೀವನ ಇಷ್ಟು ಕೆಟ್ಟದಾಗಿರುತ್ತೆ ಅಂತ ಗೊತ್ತಿದ್ದಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ಅಪ್ಪ ಅಮ್ಮ ತೋರಿಸೋ ಹುಡುಗನ ಮದುವೆ ಆಗಿ ಹಾಯಾಗಿರ್ತಾ ಇದ್ದೆ. ಆದರೆ ಬೆಳಗ್ಗೆಯಿಂದ ಅಲಿತಾ ಇದ್ದೀನಿ. ನಮ್ಮ ಮನೆಗೆ ಹೋಗೋಕೆ ಇವಾಗ ತನಕನೂ ಆಗ್ತಾ ಇಲ್ವಲ್ಲ. ಏನ್ ಮಾಡ್ಲಿ? ಏನ್ ಮೇಡಮ್, ಎಲ್ಲಿಗೆ ಹೋಗ್ಬೇಕಿತ್ತು? ಸರ್, ನಾಗರಬಾವಿ. ನಾನು ಆ ಕಡೆ ಹೋಗ್ತಾ ಇದ್ದೆ, ಹೋಗೋಣ? ಸರಿ ಸರ್, ಅಡ್ರೆಸ್ ಹೇಳ್ತೀನಿ. ಹಾ ಸರ್, ನೀರಿದ್ರೆ ಕೊಡ್ತೀರಾ? ಹಾ, ಇದೆ ತೊಳಿ. ಮೇಡಮ್ ಹೊರಡೋಣ ಮೇಡಮ್? ಹಾಂ ಸರ್. ಮಾತಾಡ್ಸಲ್ವಾ ಹಸ್ಬೆಂಡ್? ಬಾಯಿ ಮುಚ್ಚಲಿ. ಇನ್ನೊಂದ್ಸಲ ನಾನು ಕರೆದ್ರೆ ನಾನು ಸುಮ್ಮನಿರಲ್ಲ. ನನ್ನ ಗಂಡ ಅಂತ ಕರೆಯೋ ಅಧಿಕಾರ ಇಲ್ಲ ನಿಮ್ಗೆ. ಅಲ್ಲ, ಅರ್ಚನಾ ಅಕ್ಕ ಮತ್ತೆ ರಾಹುಲ್ ಅಣ್ಣ ಒಂದಾಗ್ಲಿ ಅಂತ ಬಯಸಿದ ತಪ್ಪೆ. ಅವನ ಹೆಸರು ನನ್ನ ಮುಂದೆ ಎತ್ತುತ್ತಾ ಇರೋದು ತಪ್ಪೆ. ಬೇರೆ ಯಾವ್ದೋ ಹುಡುಗನ ಇಷ್ಟಪಡ್ತಾ ಇದ್ದಾಳೆ, ನೀವು ಅದಕ್ಕೆ ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವನನ್ನ ಮನೆ ಕರೆಸ್ತಾ ಇದ್ದೀರಾ ಅಂತ ಅನ್ಕೊಂಡ್ರೆ, ಮೇಲೆ ಕೈ ಮಾಡ್ದವನ್ನ, ನಮ್ಮ ಮನೆಗೆ ಮನೆತನಕ್ಕೆ ಅವಮಾನ ಮಾಡ್ದವನ್ನ ಹೆಂಗ್ರಿ ಕರ್ಸಿದ್ರಿ? ಅವತ್ತಿಂದ ಹುಡುಗ ಯಾರು ಅವನ ಹೆಸರೇನು ಅಂತ ಅಷ್ಟು ಕೇಳಿದ್ರು ಹೇಳ್ದಿದ್ದು ಇದೇ ಕಾರಣಕ್ಕ. ಇವತ್ತು ಅವ್ರ ಮನೆಗೆ ಬಂದಾಗ್ಲೂ ಇವ್ರು ಅವರು ಅಂತ ಮರ್ಯಾದೆ ಕೊಟ್ಟು ಖುಷಿಯಿಂದ ಮಾತಾಡಿಸ್ದೆ. ಆಗ್ಲೂ ಎಲ್ಲ ಸತ್ಯ ಗೊತ್ತಿದ್ರು ಬಾಯಿ ಬೀಗ ಹಾಕೊಂಡಿದ್ರಲ್ರಿ. ಇವತ್ತು ನಮ್ಮ ಮನೆಯವ್ರ ಜೊತೆಗೆ ನಿಮ್ಮ ಅಪ್ಪ ಅಮ್ಮಂಗೂ ಅವಮಾನ ಆಯ್ತು. ಇದ್ದಿದ್ದು ಅಲ್ಪ ಸ್ವಲ್ಪ ಮರ್ಯಾದೆನೂ ಕಳ್ಕೊಂಡ್ರಲ್ರಿ. ರಾಹುಲ್ ಅಣ್ಣನೇ ಅಕ್ಕ ಇಷ್ಟಪಡ್ತಿದ್ದಾರೆ, ಅವರನ್ನೇ ಮನೆಗೆ ಕಳಿಸ್ತಿದ್ದೀನಿ ಅನ್ನೋ ವಿಷಯ ನಿಮ್ಗೆ ಹೇಳಿದಿದ್ರೆ ನೀವು ಒಪ್ತಿದ್ರಾ? ಖಂಡಿತ ಒಪ್ತಿರ್ಲಿಲ್ಲ. ಅದಕ್ಕೆ ನಾನು ಯಾರ ಹತ್ರನೂ ಇದ್ರ ಬಗ್ಗೆ ಹೇಳಿರಲಿಲ್ಲ. ಅಚ್ಚು ಇಷ್ಟಪಟ್ಟಿರೋ ದರಿದ್ರ ಹುಡುಗನ ನಾನು ಮಾತ್ರ ಅಲ್ಲ, ನಿಮ್ಮ ಒಬ್ರನ್ನ ಬಿಟ್ಟು ಯಾರೂ ಒಪ್ತಾ ಇರಲಿಲ್ಲ. ಒಪ್ಪಿಸ್ತೀನಿ ಅನ್ನೋ ನಂಬಿಕೆಯಿಂದ ಕರೆಸ್ದೆ. ಆದರೆ ನೀವೆಲ್ಲರೂ ಈ ಥರ ನಡ್ಕೋತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇನ್ನೇನು ಅವ್ನು ಮಾಡಿರೋ ಕೆಲ್ಸಕ್ಕೆ ಅವನಿಗೆ ಸನ್ಮಾನ ಮಾಡಿ ಒಳಗೆ ಕರ್ಸ್ಕೋಬೇಕಾಗಿತ್ತ? ಇಲ್ಲ ಅವ್ನು ಕಾಲು ತೊಳೆದು ನೀನೇ ನಮ್ಮ ಮನೆ ಹಳ್ಳಿಯ ಬಾರಪ್ಪ ಅಂತ ಒಳಗೆ ಕರ್ಸ್ಕೋಬೇಕಾಗಿತ್ತ? ಅವತ್ತೇನಾಯ್ತು ಅಂತ ನಿಮ್ಗೆ ಹೆಂಗೆ ಗೊತ್ತು? ಗೊತ್ತಾ ಅಂದ್ರೇನು? ಅವ್ನು ಹೀಗೆ ಮಾಡ್ದ ಅಂತ ಅತ್ತಿಗೆನೇ ಹೇಳಿಲ್ವಾ? ಅದು ಅಚ್ಚು ಕಣ್ಮುಂದೆನೆ ಅಪ್ಪಂಗೆ ಅತ್ತಿಗೆಗೆ ಅವಮಾನ ಮಾಡಿಲ್ವಾ? ಕೆಲವು ವಿಷಯನ, ಘಟನೆಗಳನ್ನ ಪ್ರತ್ಯಕ್ಷವಾಗಿ ಕಂಡ್ರು
ಪ್ರಮಾಣಿಸಿ ನೋಡಬೇಕು. ಅದಕ್ಕೆ ಮಾತು ಕೇಳಿದವರು ರಾಹುಲ್ ಅಣ್ಣನ ಒಂದ್ಸಲಿ ಏನಾಯಿತು, ಯಾಕೆ ಹಿಂಗೆ ನಡ್ಕೊಂಡ್ರಿ ಅಂತ ಕೇಳಿದಿದ್ರೆ ಅವರಿಂದ ಬರೋ ಉತ್ತರ ಬೇರೆ ಆಗಿರ್ಬೋದು. ಅಂದ್ರೆ ನಮ್ಮ ಅತ್ತಿಗೆ ಮೇಲೆ ನಿಮ್ ನಂಬಿಕೆ ಇಲ್ಲ? ಅವನು ಯಾರೋ ಕಿತ್ತೋಗಿರೋ ಮೇಸ್ತ್ರಿ ಮೇಲೆ ನಂಬಿಕೆ ಇದೆ ಅಲ್ಲ? ಅದಕ್ಕೆ ಅನ್ಸುತ್ತೆ ಅವ್ನು ಇಂಥವನು ಅಂತ ಗೊತ್ತಿದ್ರು ನಿಮ್ಮ ಮನೇಲಿ ಆಶ್ರಯ ಕೊಟ್ಟಿರೋದು. ಮಾತಾಡ್ಬೇಡಿ ನನ್ನ ಹತ್ರ. ಇಷ್ಟೆಲ್ಲ ತಪ್ಪಾದ್ಮೇಲೆ ಹೌದು ನನ್ನಿಂದ ತಪ್ಪಾಗಿದೆ ಅಂತ ಒಂದು ಮಾತಾದ್ರೂ ಬಂತೇನ್ರಿ ನಿಮ್ ಬಾಯಲ್ಲಿ? ಅದ್ರ ಬಾಕಿ ಎಲ್ಲ ಪುರಾಣ ಹೊಡಿತಾ ಇದೀರಲ್ಲ. ಯಾಕ್ರಿ ನಮ್ಗೆ ಆಗ್ದಿರೋ ಕೆಲಸ ಮಾಡ್ತೀರಾ? ಈ ಮನೇನ ಉದ್ಧಾರ ಮಾಡಕ್ ಬಂದಿದ್ದೀರಾ ಇಲ್ಲ ಅತ್ತಿಗೆ ಮೇಲೆ ಕೋಪಕ್ಕೆ ಹಾಳು ಮಾಡಕ್ ಬಂದಿದ್ದೀರಾ? ಇತ್ತೀಚೆಗೆ ನಿಮ್ಗೆ ಒಳ್ಳೆ ಬುದ್ಧಿ ಬಂದಿದೆ. ನನ್ನ ಅಪ್ಪನ ಒಂದು ಮಾಡಿದ್ರಿ, ಅತ್ತಿಗೆ ಜೊತೆ ಮೊದಲು ತರ ಜಗಳ ಆಡ್ತಿಲ್ಲ ಅಂತ ಮದುವೆ ಬಗ್ಗೆ ಮನಸ್ಸಲ್ಲಿರೋ ಆಸೆ ಹೇಳ್ಕೊಂಡ್ರೆ ಎಲ್ಲ ನಾನು ನೋಡ್ಕೋತೀನಿ ಅಂತ ಧೈರ್ಯ ಕೊಟ್ಟು ಬಂಡು ಧೈರ್ಯದಲ್ಲಿ ಇಂಥ ಕಸಡ ಕೆಲಸ ಮಾಡಿದ್ರಲ್ರಿ. ಅದು ಒಳ್ಳೆ ಕೆಲಸ ಮಾಡಿ ಒಂದು ಸಣ್ಣ ತಪ್ಪು ಮಾಡಿದ್ರೆ ಹಳೇದನ್ನೆಲ್ಲ ಮರಿಬಾರ್ದಲ್ವ ಹಸ್ಬೆಂಡು. ನಾನು ಯಾವತ್ತಿದ್ರು ಈ ಮನೆಗೆ ಒಳ್ಳೇದನ್ನೇ ಬಯಸ್ತೀನಿ ಹೊರತು ಕನ್ಸಲ್ಲೂ ಕೆಟ್ಟದನ್ನು ಬಯಸಲ್ಲ. ನೀವು ಇವತ್ತು ಮಾಡಿರೋ ಘನಂದಾರಿ ಕೆಲಸದ ಮುಂದೆ ಹಿಂದೆ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಎಲ್ಲ ಮಣ್ಪಾಲೆ. ನಿಮ್ಮೇಲೆ ನಂಬಿಕೆ ಇಟ್ಟು ಫ್ರೆಂಡ್ ಥರ ಟ್ರೀಟ್ ಮಾಡಿ ಸಲಿಗೆ ಕೊಟ್ನಲ್ಲ, ಸಲಾಕೆ ತೊಗೊಂಡು ಹೊಡೆಯೋ ಥರ ಮಾಡಿದ್ರಿ. ಕೊಟ್ಟಿರೋ ಏಟ್ನ ಹಿಡಿ ಚಂದದ ಮರೆಯಲ್ಲ. ಹಾಗೆ ಹೇಳ್ಬೇಡಿ ಹಸ್ಬೆಂಡು. ನಿಮಗೆ ಕೆಟ್ಟ ಬಾಯಿನ ಕರಿಬೇಡಿ. ನನ್ನ ಮುಖ ನೋಡೋಕ್ಕೂ ಅಸಹ್ಯ ಆಗುತ್ತೆ. ನಿಮ್ಮನ್ನ ನಂಬಲ್ಲ. ಮಗ, ನೀನು ಮಾಡಿದ ಸರಿನಾ ಹೇಳು? ನಾನೇನು ಮಾಡಿದೆ? ನನ್ನ ಜೊತೆ ಸ್ಮೂತ್ ಆಗಿರೋದ್ ಬದಲು ಯಾವಾಗಲೂ ರಫ್ ಆಗಿರ್ತೀಯಲ್ಲ, ಅದು ತಪ್ಪಲ್ವಾ ಮಚ್ಚ? ಇದು ಯಾಕೋ ಓವರ್ ಆಯ್ತು. ಏನು ಡ್ರಿಂಕಾ? ನಿನ್ನ ಪ್ರ್ಯಾಂಕ್ ಕುಡ್ದಾಗ ತುಂಬ ಚೆನ್ನಾಗಿ ಜೋಕ್ ಮಾಡ್ತೀಯ ಮಗ. ಏಯ್ ಅದಕ್ಕೆ ಆಗಿಂದ ಮಚ್ಚ ಮಗ ಅನ್ಕೊಂಡು. ಯಾಕೆ ನಿಮ್ಮ ಫ್ರೆಂಡ್ ಮಾತ್ರ ನಿಮ್ಮನ್ನ ಮಗ ಮಚ್ಚ ಅಂತ ಕರಿಬೋದು, ನಾನು ಹೇಳ್ಬಾರ್ದಾ? ಇಲ್ಲ. ಯಾಕೆ? ಅವನಿಗೆ ನಿಯತ್ತಿದೆ, ನಿಂಗಿಲ್ಲ. ಅದು ಹೇಗೆ ಹೇಳ್ತೀಯ? ಯಾಕಂದ್ರೆ ನಿನ್ನ ಮೈಯಲ್ಲಿ ಕೊಬ್ಬಿದೆ. ನೋ, ನನ್ನ ಬಾಡಿಲಿ ಫ್ಯಾಟೇ ಇಲ್ಲ. ಏಯ್ ನಾನು ಹೇಳ್ತಾ ಇರೋದು ಫ್ಯಾಟ್ ಅಲ್ಲ, ಕೊಬ್ಬು. ಅದಿಳ್ಸಕ್ಕೆ ನಾವು ಬಂದಿರೋದು. ನನ್ನ ಕೊಬ್ಬು ಇಳ್ಸಕ್ ಬಂದು ಕಂಡು ಪೂರ್ತಿ ಕುಡ್ದಿಯಲ್ಲ ಕುಡ್ಕ. ಹೌದಲ್ಲ ಮಗ, ಟೈಮ್ ಐತ್ ಬರೋ ಹೋಗೋಣ. ಇರೋದು ಸಂದೀಪ, ಅಪರೂಪಕ್ಕೆ ನಮ್ಮ ಬೇಬಿ ಜೊತೆ ಜಿಲೇಬಿ ಥರ ಸ್ವೀಟಾಗಿ ಮಾತಾಡ್ತಾ ಇದ್ದೀನಿ. ಸುಮ್ಮನೆ ಹುಡ್ಕೋತಾನೆ. ಅವನು ಸಂದೀಪ ಅಲ್ಲ, ಊರಿ ದೀಪ. ಪರವಾಗಿಲ್ಲ ಬೇಬಿ, ನೀನು ಬಾಟ್ಲುಗಟ್ಲೆ ಓಡಿಸ್ತಾನೆ ಇದೆಯಾ? ಆಗ್ಲೇ ನಾನು ಹೇಳಿಲ್ವಾ ನಾನು ಅವಳು ದೊಡ್ಡ ಪಿಯೋಟ್ ಅಂತ. ಗೊತ್ತಾಗ್ತಾ ಇದೆ. ಪಾರ್ಟಿ ಅಂತೂ ಸೂಪರ್ ಆಗಿತ್ತು. ಇನ್ನೊಂದಿನ ಮತ್ತೆ ಸೇರೋಣ. ಓಕೆ, ಆದ್ರೆ ನಿನ್ನ ಫ್ರೆಂಡ್ನ ಮಾತ್ರ ಕರಿಬೇಡ. ಯಾಕೆ? ಯಾಕಂದ್ರೆ ಅವಾಗಿಂದ ಬಾ ಮನೆಗೆ ಹೋಗೋಣ ಅಂತ ತಲೆ ತಿಂತಿರ್ತಾನಲ್ಲ, ಅದಕ್ಕೆ. ಯಾಕೋ ಸಂದೀಪ ಮಗ, ಲವ್ ಮುಚ್ಚ, ಅವ್ರ ಅಪ್ಪ ಅಮ್ಮ ಬರ್ತಿದ್ರೆ ಬಾರ ಹೋಗೋದ. ಬಾ ಮಗ, ಓಡು. ಕಲ್ಲ
ಹೌದು ನಾವು ಪಾರ್ಟಿ ಮಾಡ್ಬೇಕಾದ್ರೆ ಅವ್ರು ಯಾಕೆ ಇಲ್ಲಿಗೆ ಬರ್ತಾರೆ? ಚಾನ್ಸೇ ಇಲ್ಲ. ಸುಳ್ಳು ಹೇಳ್ತಿದ್ದಾನೆ ಮಚ್ಚ. ನೀ ಕುಡಿ. Cheers. ಈ ರಾಹುಲ್ನ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಅಚ್ಚು ಇವನನ್ನ ಮದುವೆ ಆಗಕ್ಕೆ ನಾನು ಬದುಕಿರೋವರೆಗೂ ಬಿಡಲ್ಲ. ಅದೇನಾಗತ್ತೆ ಆಗಲಿ. ಇವತ್ತು ನಾನು ರಾಹುಲ್ ಒಂದಾದ್ಮೇಲೆ ಅವನನ್ನ ನಿನಗೆ ತೋರಿಸಿ ನಿನ್ನ ಖುಷಿ ಪಡಿಸೋಣ ಅನ್ಕೊಂಡಿದ್ದೆ ಅಮ್ಮ. ಆದ್ರೆ ನಾನು ಅನ್ಕೊಂಡಿದ್ದೆಲ್ಲ ತಲೆ ಕೆಳಗಾಗೋಯ್ತು. ಇದನ್ನೆಲ್ಲ ಹೇಳ್ಕೊಂಡು ನಿನ್ನ ಹತ್ರ ಅಳೋಣ ಅನ್ಕೊಂಡಿದ್ದೆ. ಆದ್ರೆ ನನ್ನಿಂದ ನಿನಗೆ ನೋವಾಗಬಾರ್ದು ಅಂತ ಇಲ್ಲೇ ಕೂತಿದ್ದೀನಿ. ರಾಹುಲ್ ಸಿಗ್ತಾನೆ ಅನ್ನೋ ಆಸೆಯಲ್ಲಿದ್ದೆ. ಆದ್ರೆ ಇವತ್ತು ನನ್ನ ಆಸೆಗೆ ತಣ್ಣೀರು ಬಿತ್ತು.